ಅಯ್ಯಪ್ಪೋ ನಾ ಅದಕ್ಕಲ್ಲಿ ಕ್ವಾಲಿಟಿ ತಗೊಂತೇಳ ನಿಮ್ಗೆ ಗೊತ್ತಾಲಿಕ್ಕಂದ್ರ ಏನದನೆಯವಳ ಮೀನ ಕಣ್ಣವಳೆ ಸೊಬಗ ನೀನಾತಿದೆ ಹಂಸ ನಡೆಯವಳೆ ಎದೆಗೆ ಹಿಡಿದವಳೆ ಜೀವ ಜಲ್ ಎಂದಿದೆ. ಲಕ್ನೋ ಬೈಪಾಸ್ ಬ್ರಿಡ್ಜ್ ಒಳಗಡೆಯಿಂದ ಬಂದ್ವಿ. ರೋಡ್ ಗಂಗಾ ನದಿ ಎಲ್ಲಿ ನೋಡ್ತಿದ್ದೆ ಅಲ್ಲಿ ಬರೀ ಫೋರ್ಸಾಗ ಇರ್ತದ. ಇವಾಗ ಎದ್ದು ರೆಡಿ ಆದಿವಿ. 7 ಗಂಟೆನೇ ಆಯ್ತು ಟೈಮ್. ಇವಾಗೆಲ್ಲ ಟಾಪ್ ಆಗಿ ಸೆಟ್ ಮಾಡ್ಕೊಂಡು ಟೈಲ್ ಬಾಗ್ ಸೆಟ್ ಮಾಡ್ಕೊಂಡು ಪೂರ್ತಿ ರೆಡಿ ಆಗ್ಲಕತ್ತೀವಿ. ಲಕ್ನೋ ಇಲ್ಲಿಂದ 850 ಕಿಲೋಮೀಟ್ರು. ನಿನ್ನ ಮ್ಯಾಪು ರಾಂಗ್ ತೋರಿಸಿ 650 ಅಂತ ಹೇಳ್ಬಿಟ್ಟು ಇಲ್ಲಿಂದ ಸ್ಟೇ ಆದ್ವಿ. 850 ಇವತ್ತೇನು ಹೊಡ್ಯೋಕ್ಕಾಗಲ್ಲ. ಒಂದು 700 ಹೊಡೆದು ಇಲ್ಲೇನೋ ಸ್ಟೇ ಮಾಡ್ಕೊಂಡು ಮುಂದೆ ನಾಳೆ ಹೊಡಿಬೇಕು. ಒಂದು 3-4 ಕಿಲೋಮೀಟ್ರ್ ಒಂದ್ಮ್ಯಾಗ 4 ವೇ ಸಿಕ್ತಿವಾಗ ನೋಡ್ಬೇಕು ಮುಂದೆ ಹೆಂಗಾದ್ರು ರೂಟೇನು 4 ವೇ ಇದೆ ತಾನೆ, ಚೆನ್ನಾಗಿರುತ್ತೆ. ಹೌದಾ? ಅಲ್ಲ ನೋಡಿ ಹೆಂಗೆ ನಿಂತದಂದೆ. ಎಲ್ಲಿ ಆಟನೇ ನಡೆದಿಲ್ಲ ಅವ್ರದ್ದು. ಇಲ್ಲಿಂದನೇ ಜಾಮ್ ಅಂದ್ರೆ ಅವ್ರು ಯಾವಾಗ ಹೋಗ್ಬೇಕು ಬೋದು ಹಿಂಗಾದ್ರೆ. ಎಲ್ಲಿ ಸುಮ್ಮನೆ ಇಲ್ಲ ಜಾಮ್, ಅದು ಜಾಮ. ಲಕ್ನೋ 78 ಕಿಲೋಮೀಟರ್ಸ್. ಜೈ ಶ್ರೀರಾಮ್ ಜೈ ಶ್ರೀರಾಮ್ ಜೈ ಶ್ರೀರಾಮ್ ರಾಜಾ ರಾಮ್ ಜೈ ಶ್ರೀರಾಮ್. ರೋಡೆಲ್ಲ ಟಾಪ್ ಆ್ಯಂಡ್ ಟಾಪ್ ಆಗಿದೆ. ಏನದನೆಯವಳ ಮೀನ ಕಣ್ಣವಳೆ ಸೊಬಗ ನೀನಾತಿದೆ ಹಂಸ ನಡೆಯವಳೆ ಎದೆಗೆ ಹಿಡಿದವಳೆ ಜೀವ ಜಲ್ ಎಂದಿದೆ. ಅಯೋಧ್ಯೆಯಿಂದ ಎಷ್ಟು ಕಿಲೋಮೀಟರ್ ಅಂತ ನೋಡ್ಬೇಕು ಇವಾಗ. ಅಯೋಧ್ಯ 103, ಕಾನ್ಪುರ ಲಕ್ನೋ 50. ನೋಡ್ಬೇಕು ಎಷ್ಟಾಗುತ್ತೆ ಅಷ್ಟು ಟ್ರೈ ಮಾಡ್ತೀವಿ ಹೊಡ್ಯಾಕ. ರೋಡ್ ಮಸ್ತ್ ಅದ, ಊರ ಅದ. ಫಸ್ಟ್ನೇ ಟೋಲ್ ಗೇಟ್ ಇವತ್ತಿಂದ. ಮುಂದೆಲ್ಲ ದಾರಿ ಚಲೋ ಅದ ಅಂತ ಹೇಳ್ಯಾರ. ನೋಡಮ್ರಿ ಹೆಂಗ ಆಗ್ತದ ಹಂಗೆ ಹೋದ್ರೈತು. ಸರಿ ಇರಲಿಲ್ಲ ಅಂದ್ರೆ ಹೋಗ್ಬೇಕು, ಚಲೋ ಇದ್ರು ಹೋಗ್ಬೇಕು. ಇವಾಗೆಲ್ಲ ರೋಡೆಲ್ಲ ಟಾಪ್ ಆ್ಯಂಡ್ ಟಾಪ್ ಅದ ಪೂರ್ತಿ. ಲಕ್ನೋ ಹೈವೇ ಇದು. ಅಲ್ಲಲ್ಲಿ ಬ್ರಿಡ್ಜ್ ಬರ್ತಾವ. ಬ್ರಿಡ್ಜ್ ಜಾಸ್ತಿ ಈ ರೋಡಿಗೆ ಪೂರ್ತಿ. ಮತ್ತು ಇಲ್ಲಿನೂ ಬಂದ್ ಮಾಡಕತ್ತಾರಲೇ. ಅಲ್ಲ ಇಲ್ಲಿನೂ ಬಂದ್ ಮಾಡಕತ್ತಾರ. ಈ ಕಡೆ ಹೋಗೋ ಗಾಡಿಗಳು ಏನು ಮಾಡ ಬ್ಯಾರಿಕೇಡ್ ಹಾಕ್ಯಾರಲ್ಲ. ಇಲ್ಲಿನೂ ಬಂದ್ ಮಾಡಿದ್ರೆ ಏನು ಮಾಡಿದ್ರಿ ಇಷ್ಟು ದಿನ? ಹಾಂ ಹಾಂ ಹಾಂ. ಈಗ ಹೋಗಿ ಮ್ಯಾಗ ಹೋಗಿ ಹೈವ್ಯಾಗ ಟಚ್ ಆಗ್ಬೇಕು. ಹೆಂಗೆ ಹೋಗ್ತಾವ ನೋಡಿ ಮಬ್ಸೊಳೆ ಮಕ್ಕಳು. ಹಿಂಗೆ ಅಡ್ಡಾಡಿ ಬಂದ ಆಕ್ಸಿಡೆಂಟ್ ಆತಾವ. ಲಕ್ನೋ ಬೈಪಾಸ್ ಬ್ರಿಡ್ಜ್. ರೋಡೆಲ್ಲ ಮಸ್ತ್ ಅದ, ಆರಾಮಾಗಿ ಹೋಗ್ಬೋದು. ಹೊರಟು ಸಂದೆ ಪಾಸ್ ಅದ್ರೈತೆ. ಇಲ್ಲಿ ರೈಟಿಗೆ ತೊಗೋಬೇಕು. ತೊಗೊಂಡು ಮತ್ತೆ ಯೂ ಟರ್ನ್ ತೊಗೊಂಡು ಮೇನ್ ಹೈವೇ ಹತ್ಬೇಕು. ಇಲ್ಲಿ ಟೈಮ್ 8:30. ಇನ್ನು ಬಿಸಿಲದ ಆದರೂ ಚಳಿ ಇದಾಗ್ತದ. ಪೂರ್ತಿ ಪೆಟ್ರೋಲ್ ಖಾಲಿ. ಹಾಂ ತಂಡಿ ಹಿಡಿಯಕತ್ಲೆ ಮತ್ತು ವರ್ಕ್ ಆಗಲ್ಲ ಕೈ. ಹಾಂ
ಇಲ್ಲ ಕೈ ಪೂರ್ತಿಗಾವು. ಆಗ್ರಾಕ್ ಹೋಗೋರು ನೇಪಾಳಕ್ಕೂ 4 ವರೆ ಕಟ್ಟಿಗೆ ಒಯ್ಯವ. 4 ಜೋಡಿ ಬಟ್ಟೆ ಎಲ್ಲ 4 ವರೆ ಕಟ್ಟಿಗೆ ಒಯ್ಬೇಕು ನಾವು. ಬಿಲ್ತು ಆಮೇಲೆ ಇದನ್ನು ರೆಡಿ ಮಾಡ್ಬೇಕು. ಟೈಲ್ ಬ್ಯಾಗ್ ಇರೋ ಕಾರಣ ಇಷ್ಟೆಲ್ಲ ಜಂಜಾಟ. ಇನ್ನೂ ಬ್ರಿಡ್ಜ್ ಮಾಡ್ಲಕತ್ತಾರ ಅವರು. ಒಳಗಡೆಯಿಂದ ಬಂದ್ವಿ. ರೋಡ್ ಚೆನ್ನಾಗಿದೆ, ಬಟ್ ಸಿಟಿ ಒಳಗಡೆಯಿಂದ ಹೋಗೋದು ಸರಿ ಇಲ್ಲ. ಈ ಅಪ್ಪು ನಾ ಅದಕ್ಕಲ್ಲಿ ಕ್ವಾಲಿಟಿ ತೊಗೊಂತೇಳೋದು ನಿಮ್ಗೆ ಗೊತ್ತಾಗ್ಲಿಕ್ಕಂದ್ರೆ ಅಲ್ಲ, ಗೊತ್ತಾಗಲಿಲ್ಲಪ್ಪ ಅಂದರು ಅಲ್ಲಿ ಈ ಥರ MT-50 ಬೇರೆ ಗಾಡಿ ಇರ್ತಾರಲ್ಲ, ಯೂಸ್ ಮಾಡಿರ್ತಾರಲ್ಲ, ಅವ್ರದ್ದು ಹತ್ರ ಕೇಳಬೇಕು. ಪೂರ್ತಿ ಕಟ. ಹಾಂ, ಯಾರೇ ಯೂಸ್ ಮಾಡಿದ್ ಕೊಟ್ಟಾರ ನಿನಗೆ? ಕೆಲಸ ಮಾಡ್ತಿದ್ದೆ ಅಲ್ಲಿ 3 ವರ್ಷ 4 ವರ್ಷದಿಂದ ಹಳೆ ಸ್ಟಾಕ್ ಬಿದ್ದಿರ್ತಾವ ಗೊತ್ತಾನು. 1000 ರೂಪಾಯಿದ್ದು ಬರೀ 350-550 ತಳ್ಳಿಬಿಡು. ಅಂದ್ರೆ ನೀ ಮಚ್ಚ ಡಿಸ್ಕೌಂಟ್ ಎಲ್ಲಿ ತೊಗೊಂಡಿದ್ಯಾ ನೀನು? ಬ್ಲೂಟೂತ್ ತಗೊಂಡ ಸೇಮ್ ನನ್ನ ಬ್ಲೂಟೂತ್, ಬಟ್ ವರ್ಕ್ ಆಗಲ್ದು. ಇದನ್ನು ಟಾಪ್ ರ್ಯಾಕ್ ಆಕ್ಷನ್ ಕಮ್ಮಿ ದುಡ್ಡು ಅದನ್ನ ಅಣ್ಣ ನೀನಲ್ಲ ಅಣ್ಣ. ಅಣ್ಣ ಈ ರಗ್ ಇದೇಟಣ್ಣ ಇದು? ಹೈವೇ ಕ್ಯಾನ್ಸಲ್ ಮಾಡ್ಕೊಂಡು ಮತ್ತೆ ಊರಾಗ ಬಂದ್ವಿ. ಅದು ದೋಸ್ತನ ಟಾಪ್ ರ್ಯಾಕ್ ಇದಾಗ್ಯದಲ್ಲ, ಒಂದು ಅಂಗಡಿ ತೋರಿಸೋದು ಮ್ಯಾಪ್ನಾಗ. ಆ ಅಂಗಡಿ ರೆಡಿ ಮಾಡ್ಕೋಬೇಕು. ಅಂಗಡಿ ಬಲ್ಲಿ ಹೋಗಿ ಅದು ಟಾಪ್ ಬಾಕ್ಸ್ ರೆಡಿ ಆಗುತ್ತೆ ನೋಡ್ಬೇಕು. ಅಲ್ಲಿ ಸಿಗಲಿಲ್ಲ, ಮತ್ತೊಂದು ಮ್ಯಾಪ್ನಾಗ ಮತ್ತೊಂದು ಅಂಗಡಿ ತೋರ್ಸಕತ್ತದ. ಇವಾಗ ಬಂದ್ವಿ. ಇಲ್ಲಿಂದ ಒಂದು 30-40 ಕಿಲೋಮೀಟ್ರ್ ಅದು ಮುಂದದ. ಅಲ್ಲಿ ಹೋಗ್ಬಿಟ್ಟು ನೋಡ್ಬೇಕು ಸಿಗ್ತದ ಇಲ್ಲ ಅಂತೇಳಿ. ಯಾಕಂದ್ರೆ ಗಾಡಿ ಟಾಪ್ ಬಾಕ್ಸ್ ರೆಡಿ ಹಾಕೊಂಡು ಹೊಡ್ಯೋಕ್ಕಾಗ್ತಿಲ್ಲ, ಅದು ಪೂರ್ತಿ ತ್ರಾಸಾಗತ್ತದ. ಪೂರ್ತಿ ಇಲ್ಲೆಲ್ಲ ಹೊರಗೆ ನಡೆದ್ಬಿಟ್ಟದ ರೋಡಿಂದ. ಸೈಡಿಗೂ ಹಂಗೆ ಪಾರದ ರೈತಿ. ಇಲ್ಲಿಂದ ಇನ್ನೂ 35 ಕಿಲೋಮೀಟ್ರ್ ತೋರ್ಸಾಗತ್ತದ. ಬ್ರಿಡ್ಜ್ ಮ್ಯಾಗ ಏರಿದು ಮತ್ತೆ ಕೆಳಗೆ ಹಿಡಿದು ಗಂಗಾ ನದಿ ಬ್ರಿಡ್ಜ್. ಮಣ್ಣು ಗಟ್ಟಿಯಾಗಿರುತ್ತೆ ಆ ಕಡೆ ಎಲ್ಲ. ಅಲ್ಲೇ ಕ್ರಿಕೆಟ್ ಆಡಕತ್ತಾರಲ್ಲ ಅವರು, ಹೋದ್ ನೀರು ಫೋರ್ಸ್ ಅಂದ್ ನೋಡ್ಲೆ. ಗಂಗಾ ನದಿ ಎಲ್ಲಿ ನೋಡ್ತಿದ್ದೆ ಅಲ್ಲಿ ಬರೀ ಫೋರ್ಸಾಗ ಇರ್ತದ. ಅಲಹಾಬಾದ್ 195, ಝಾನ್ಸಿ 233, ಡೆಲ್ಲಿ 432, ಆಗ್ರಾ 294. ಒಂದು ಸ್ವಲ್ಪ ಗಾಡಿ ಪ್ರಾಬ್ಲಮ್ ಆಗ್ಯದ, ಮಾಡಿಸ್ಕೊಂಡು ಹೋಗ್ಬೇಕಂತೇಳಿ ಇಲ್ಲೊಂದು ಇದು ಅದು ಶಾಪ್ ಅದ. ಅಲ್ಲಿ ಹೋಗಿ ನೋಡಬೇಕು ಶಾಪ್ ಇರುತ್ತೋ ಇಲ್ಲೋ ಅಂತ ಗೊತ್ತಿಲ್ಲ. ಯಾಕಂದರೆ ಇಲ್ಲಿ ಮ್ಯಾಪಲ್ಲಿ ತೋರಿಸೋದೊಂದು ಚೆನ್ನಾಗಿ ಯಾಮರ್ಸ್ತಾರೆ ಇವರು. ವೇಸ್ಟ್ ಆಯ್ತು ಸುಮ್ಮನೆ 50 ಕಿಲೋಮೀಟ್ರ್. ಅಲ್ಲಿಂದ ಬಂದ್ವಿ. ಇಲ್ಲಿ ಟೋಲ್ ಗೇಟ್ ಹತ್ರ ಪ್ರಸಾದ ಕೊಡೋಕತ್ತಿದ್ರು. ಪ್ರಸಾದ ತಿನ್ಕೊಂಡು ಇಲ್ಲಿಂದ ಬಿಡಬೇಕು.